ಹಾಗಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇದ್ದಾರಲ್ಲ, ಇವರ ಬತ್ತಳಿಕೆಯಲ್ಲಿರ್ತಕ್ಕಂಥ ಬೇರೆ ಬೇರೆ ಅಸ್ತ್ರಗಳು ಯಾರ್ಯಾರಿಗೆ ಬಿಸಿ ಮುಟ್ಟಿಸುತ್ತೆ ಅಂತಕ್ಕಂಥ ಪ್ರಶ್ನೆ. ಸಿಎಂ ಬತ್ತಳಿಕೆಯಲ್ಲಿರ್ತಕ್ಕಂಥ ಅಸ್ತ್ರಗಳು ಎಂಥದ್ದು? ಹಾಗಾದರೆ ಬೊಮ್ಮಾಯಿ, ಯಡಿಯೂರಪ್ಪ, ಕುಮಾರಸ್ವಾಮಿ, ಸದಾನಂದಗೌಡ ಇವರಿಗೆ ಕಾದಿದೆಯಾ ಬಿಗ್ ಶಾಕ್ ಅಂತ? ಯಾಕೆಂದರೆ ಇವರ ಅಧಿಕಾರಾವಧಿಯಲ್ಲೇ ಹಲವಾರು ಹಗರಣಗಳು ನಡೆದಿತ್ತು. ಬೋವಿ ನಿಗಮ, ಅಂಬೇಡ್ಕರ್ ನಿಗಮ, APMC, KIADB, PSI ಅಕ್ರಮ, ಅರಸು ಟ್ರಕ್ ಟರ್ಮಿನಲ್ ಅಕ್ರಮ, ಈ ಎಲ್ಲ ಹಗರಣಗಳನ್ನು ಜಾಲಾಡ್ತಾರ ಮುಖ್ಯಮಂತ್ರಿಗಳು. ದೋಸ್ತಿಗಳ ವಿರುದ್ಧ ರಾಜಕೀಯ ಮತ್ತು ಕಾನೂನು ಸಮರವನ್ನು ಘೋಷಣೆ ಮಾಡ್ತಾರಾ? ಯಾಕೆಂದರೆ ಅವರ ವಿರುದ್ಧ ಇವರು ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಟಕ್ಕರ್ ಕೊಡಲೇಬೇಕು. ಸಾಕಷ್ಟು ಹಗರಣಗಳು ನಡೆದಿದೆ. ಅಯ್ಯೋ, ಹಾಗೆ ನೋಡೋಕೆ ಹೋದರೆ 2008ರಿಂದನೂ ಕೂಡ ಇತ್ಯರ್ಥ ಆಗದೇ ಇರತಕ್ಕಂಥ ಕೆಲವೊಂದು ಹಗರಣಗಳು ಇನ್ನೂ ಕೂಡ ಬಾಕಿ ಇದೆ. ಯಾವ್ಯಾವುದು ಅಂತ ಒಂದಷ್ಟು ನಾವು ನೋಡ್ತಾ ಹೋದರೆ ನೋಡಿ, ಮೊದಲನೇದು ಬೋವಿ ಅಭಿವೃದ್ಧಿ ನಿಗಮದ ಹಗರಣ 2022ರಲ್ಲಿ ನಡೆದಿರೋದು. 87 ಕೋಟಿ ಅವ್ಯವಹಾರ ಆಗಿದೆ. ಆಗಿನ ಮುಖ್ಯಮಂತ್ರಿ ಬೊಮ್ಮಾಯಿ, CID ತನಿಖೆ ಇದು ಪ್ರಗತಿಯಲ್ಲಿದೆ. ಇದೇನಾಗುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಇನ್ನು ಎರಡನೇದು APMC ಹಗರಣ 2020ರಲ್ಲಿ ನಡೆದಿರ್ತಕ್ಕಂಥದ್ದು. 47.12 ಕೋಟಿ ಅವ್ಯವಹಾರ ನಡೆದಿದೆ. ಆಗಿನ ಮುಖ್ಯಮಂತ್ರಿ ಆಗಿದ್ದವರು ಯಡಿಯೂರಪ್ಪ. CCB ತನಿಖೆ ಇನ್ನೂ ಕೂಡ ನಡೀತಾ ಇದೆ. ಇನ್ನೂ ತಾರ್ಕಿಕ ಅಂತ್ಯಕ್ಕೆ ಅದು ಹೋಗಿಲ್ಲ. ಇದಾದ ನಂತರ 2019ರಲ್ಲಿ ನಡೆದಂತಹ ಕರಕುಶಲ ಅಭಿವೃದ್ಧಿ ನಿಗಮದ ಹಗರಣ 22.43 ಕೋಟಿ ಅವ್ಯವಹಾರ. ಆಗಿನ ಮುಖ್ಯಮಂತ್ರಿ ಆಗಿದ್ದವರು ಯಡಿಯೂರಪ್ಪ. ಇದು ಕೂಡ CID ತನಿಖೆ ನಡೀತಾ ಇದೆ. ಇನ್ನು ಏನು ಪ್ರೋಗ್ರೆಸ್ ಆಗಿಲ್ಲ. 2018 ಅಂಬೇಡ್ಕರ್ ನಿಗಮದ ಹಗರಣ 4.19 ಕೋಟಿ ಅವ್ಯವಹಾರ ಆಗಿತ್ತು. ಆಗಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು. ಇಲಾಖಾ ತನಿಖೆ ನಡೀತಾ ಇದೆ. ಇದರ ಪ್ರೋಗ್ರೆಸ್ ಏನು ಅದನ್ನು ಹೇಳ್ತಾರ ಇವತ್ತು ನೋಡೋಣ. 2023ರಲ್ಲಿ ದೇವರಾಜ ಅರಸು ಟ್ರಕ್ ಟರ್ಮಿನಲ್ ಹಗರಣ ನಡೆದಿರ್ತಕ್ಕಂಥದ್ದು 47 ಕೋಟಿ ಅವ್ಯವಹಾರ. ಆಗಿನ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು, ಬಸವರಾಜ ಬೊಮ್ಮಾಯಿ. CID ತನಿಖೆ ಇನ್ನೂ ಕೂಡ ನಡೀತಾ ಇದೆ. ಇನ್ನು 2023ರಲ್ಲಿ ನಡೆದಂತಹ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಗರಣ 10 ಕೋಟಿ ಅವ್ಯವಹಾರ ಆಗಿತ್ತು. ಆಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. CIDಯಿಂದ ಇದು CBIಗೆ ವರ್ಗಾವಣೆಯಾಗಿದೆ. ಇನ್ನೂ ಕೂಡ ಏನಾಯಿತು ಅಂತಕ್ಕಂಥದ್ರ ಬಗ್ಗೆ ಪ್ರೋಗ್ರೆಸ್ ಗೊತ್ತಿಲ್ಲ. 2012ರಲ್ಲಿ KIADB ಹಗರಣ ನಡೆದಿತ್ತು. 25 ಕೋಟಿಗೂ ಹೆಚ್ಚು ಹಗರಣ ಆಗಿತ್ತು. ಆವಾಗ DV ಸದಾನಂದಗೌಡರು ಮುಖ್ಯಮಂತ್ರಿಗಳಾಗಿದ್ದರು. CBI ತನಿಖೆ ಇನ್ನೂ ಕೂಡ ನಡೀತಾ ಇದೆ. ಇನ್ನು 2012ರಲ್ಲಿ ನಡೆದಂತಹ KIADB ಹಗರಣ 25 ಕೋಟಿಗೂ ಹೆಚ್ಚು ಸದಾನಂದಗೌಡರದು. ಇನ್ನು ನೆಕ್ಸ್ಟ್ 2021ಕ್ಕೆ ಬರೋಣ. 2021ರಲ್ಲಿ ನಡೆದಿರ್ತಕ್ಕಂಥ PSI ಹಗರಣ. ಆವಾಗ 545 PSIಗಳ ನೇಮಕ ಆಗಿತ್ತು. ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದರು. ನ್ಯಾಯಮೂರ್ತಿ ವೀರಪ್ಪ ಸಮಿತಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇನ್ನೂ ತಾರ್ಕಿಕ ಅಂತ್ಯಕ್ಕೆ ಇದು ಹೋಗಿಲ್ಲ. 2021ರಿಂದ 23ರ ತನಕ ನಡೆದಂತಹ ಬಿಟ್ಕಾಯಿನ್ ಹಗರಣ ಸಾವಿರಾರು ಕೋಟಿ ಅವ್ಯವಹಾರ ಆಗಿತ್ತು. ಆಗ ಯಡಿಯೂರಪ್ಪನವರು ಒಂದು ಅವಧಿ, ಬೊಮ್ಮಾಯಿ ಅವರು ಒಂದು ಅವಧಿಗೆ ಮುಖ್ಯಮಂತ್ರಿ ಆಗಿದ್ದರು. CIDಯಿಂದ ಅದು ಕೂಡ ತನಿಖೆ ನಡೀತಾ ಇದೆ. ಇನ್ನು 2019ರಿಂದ 2020 ಅವಧಿ ಕೋವಿಡ್ ಹಗರಣ ಸಾವಿರಾರು ಕೋಟಿ ಆಗಿತ್ತು. ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಂತಹ ಅವಧಿ, ಅದು ಕೂಡ ನ್ಯಾಯಾಂಗ ತನಿಖೆ ನಡೀತಾ ಇದೆ. 2019-20ರಲ್ಲಿ 40% ಕಮಿಷನ್ ಗುತ್ತಿಗೆದಾರರು ಮಾಡಿದ್ದು ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಅವಧಿಯಲ್ಲಿ, ಅದು ಕೂಡ ನ್ಯಾಯಾಂಗ ತನಿಖೆ ಇನ್ನೂ ನಡೀತಾ ಇದೆ. ಯಾವುದೇ ತಾರ್ಕಿಕ ಅಂತ್ಯಕ್ಕೆ ಬಂದಿಲ್ಲ. ಇದನ್ನು ಪ್ರಸ್ತಾಪ ಮಾಡಿ ಮುಖ್ಯಮಂತ್ರಿಗಳು ಒಂದಷ್ಟು ದಾಖಲೆಗಳನ್ನು ಬಿಡುಗಡೆ ಮಾಡ್ತಾರಾ ಇವತ್ತಿನ ಸಮಾವೇಶದಲ್ಲಿ? ಈ ಪ್ರಶ್ನೆ ಈಗ ಸಹಜವಾಗಿ ಮೂಡ್ತಾ ಇದೆ. ಇದೆಲ್ಲವನ್ನೂ ಕೂಡ ರೆಡಿ ಮಾಡಿಟ್ಕೊಂಡಿದ್ದಾರೆ ಅಂತ ನೋಡೋಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಈಗಾಗಲೇ ನಾನು ಒಂದಷ್ಟು ಹಗರಣಗಳು ಯಡಿಯೂರಪ್ಪ, ಸದಾನಂದಗೌಡ, ಕುಮಾರಸ್ವಾಮಿ, ಬೊಮ್ಮಾಯಿ ಅವಧಿಯದ್ದನ್ನು ನಾನು ಲಿಸ್ಟ್ ಔಟ್ ಮಾಡಿದೆ. ಬಟ್ ನನ್ನ ಪ್ರಶ್ನೆ ಇರೋದು, ಪಾದಯಾತ್ರೆ ಮಾಡಿದ್ದಕ್ಕೆ ಕೌಂಟರ್ ಕೊಡೋದಕ್ಕೆ ಸಿದ್ದರಾಮಯ್ಯನವರು ಈ ಎಲ್ಲ ಡಾಕ್ಯುಮೆಂಟ್ಸ್ನ ಬಿಡುಗಡೆ ಮಾಡ್ತಾರಾ? ಇಲ್ಲಿ ತನಕ ಯಾಕಿದೆ ಯಾವುದೂ ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಿಲ್ಲ? ಯಾರು ಕಾರಣ ಅದಕ್ಕೆ ಹಾಗಾದರೆ ಅಂತ? ಅರವಿಂದ್, ಒಂದು ಸ್ಪಷ್ಟ ದಾಖಲೆ ಬಿಡುಗಡೆ ಅನ್ನೋದಕ್ಕಿಂತಲೂ ಈಗಾಗಲೇ 21 ಹಗರಣಗಳಿದ್ದಾವೆ BJP ಅವಧಿಯಲ್ಲಿ ನಡೆದಿದೆ ಅಂತಂದ್ರೆ ಸದನದಲ್ಲೇ ಕೂಡ ಬಿಡುಗಡೆ ಮಾಡಿದರೆ ದಾಖಲೆಗಳು ಬಹಿರಂಗವಾಗಿ ಇರುವಂಥದ್ದು. ಆದರೆ ಅದರ ಸ್ಟೇಟಸ್ ಏನು, ಅದನ್ನು ಏನು ಮಾಡ್ಬೋದು, ಅಥವಾ ಮರುತನಿಖೆ ಅಥವಾ ವೇಗ ಕೊಡುವಂಥದ್ದು, ಆ ರೀತಿಯ ಯಾವ ಘೋಷಣೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಸಹಜವಾಗಿ ಇರುವಂತಹ ಒಂದು ರೀತಿಯ ಕುತೂಹಲ ಅದು. ಯಾಕಂದರೆ CM ವಿರುದ್ಧ ಮಾಡಿರ್ತಕ್ಕಂತಹ ಆರೋಪ ಏನಿದೆ ಅವರು, ಅಥವಾ ಮಾಡ್ತಿರುವಂಥ ಪಾದಯಾತ್ರೆ ಏನಿದೆ, ಅದಕ್ಕೆ ಕೌಂಟ್ರಾಗಿ ಒಂದು ಬೃಹತ್ ಸಮಾವೇಶವನ್ನು ಮಾಡಲಾಗ್ತಾ ಇದೆ.
ಅಲ್ಲಿ ಮುಖ್ಯಮಂತ್ರಿಗಳ ಘೋಷಣೆಗಳು ಏನು ಅನ್ನುವಂಥದ್ದು ಸಹಜವಾದ ಕುತೂಹಲ. ಒಂದು ತಾವು ನಿವೇಶನವನ್ನೇ ವಾಪಸ್ ಕೊಡ್ತೀವಿ, ಅದಕ್ಕೆ ಏನು ಸೂಕ್ತ ಪರಿಹಾರ ಕೊಡ್ತೀರಿ ಅನ್ನುವಂಥ ಸವಾಲನ್ನು ಹಾಕ್ತಾರಾ ಅನ್ನುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಬಿಜೆಪಿ ನಾಯಕರ ವಿರುದ್ಧ ಅಥವಾ JDS ನಾಯಕರ ವಿರುದ್ಧ ಹಿಂದೆ ಮಾಡಿದಂಥ ಆರೋಪ ಅಂದರೆ 2008ರಿಂದ ಹಿಡಿದು ಇದುವರೆಗಿನ ಅವರ ಅವಧಿಗಳು, ಆ ಅವಧಿಯಲ್ಲಿ ಆಗಿರುವಂಥ ಹಗರಣಗಳು ಮತ್ತು ಅದು ನಡೀತಾ ಇರುವಂಥ ತನಿಖೆ ಮತ್ತು ಅದರ ಪ್ರಗತಿಯ ರೀತಿ, ಇದೆಲ್ಲದರ ಬಗ್ಗೆ ಬಿಚ್ಚಿಟ್ಟು ಅದನ್ನು ಇನ್ನೂ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅನ್ನುವಂತಹ ಘೋಷಣೆಯನ್ನೇನಾದರೂ ಮಾಡ್ತಾರಾ ಅನ್ನುವಂತಹ ಸಹಜವಾದ ಕುತೂಹಲ ಅಂತೂ ಇದೆ. ಹಾಗಾಗಿ ಇವತ್ತು ಅವರ ಏನು ಪಾದಯಾತ್ರೆ ಇದೆ ಅಥವಾ ಸಿದ್ದರಾಮಯ್ಯ ಅವರ ವಿರುದ್ಧ ಮಾಡಿರುವಂಥ ಮೂಢ ಆರೋಪ ಏನಿದೆ, ಇದಕ್ಕೆ ಕೌಂಟರ್ ಆಗಿ ಸರ್ಕಾರದ ಕಡೆಯಿಂದ ಸ್ವತಃ ಮುಖ್ಯಮಂತ್ರಿಗಳು ಮಾಡಬಹುದಾದಂತಹ ಘೋಷಣೆ ಅಥವಾ ಇಡೀ ಸಮಾವೇಶದಕ್ಕೆ ಒಂದು ತಿರುವನ್ನು ಕೊಡುವಂಥ ರೀತಿಯಲ್ಲಿ ಅವರ ಮಾಡಬಹುದಾದಂಥ ಭಾಷಣ ಏನಿದೆ, ಅಲ್ಲಿ ಏನು ಹೇಳ್ತಾರೆ ಅನ್ನುವ ಬಗ್ಗೆ ಸಾಕಷ್ಟು ಕುತೂಹಲ ಅಂತೂ ಮೂಡಿರುವಂತೂ ಸತ್ಯ. ಅರವಿಂದ್. ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮ ಎಲ್ಲ ಮಾಹಿತಿಗೆ. ಒಟ್ಟಾರೆ ಕೆಲವೊಂದು ಹಗರಣಗಳು ಅಂದರೆ ಬಟ್ ಏನೇ ಆದರೂ ಕೂಡ ತಮ್ಮ ಮೇಲೆ ಬಂದಿರತಕ್ಕಂಥ ಮೂಢ ಹಗರಣದಿಂದ ಇವರು ಮುಕ್ತರಾಗಬೇಕು ಅಂತಂದರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಡಬಾರ್ದು, ಆಗ ಎಲ್ಲದಕ್ಕೂ ಉತ್ತರ ಕೊಟ್ಟಂಗೆ ಆಗುತ್ತೆ.